ಏಕಾಏಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತಾ ಹಾಗಾದ್ರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು. ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಏಕಾಏಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತಾ ಹಾಗಾದ್ರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು. ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಏಕಾಏಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತಾ ಹಾಗಾದ್ರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು. ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಏಕಾಏಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತಾ ಹಾಗಾದ್ರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು. ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಏಕಾಏಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತಾ ಹಾಗಾದ್ರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು. ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಏಕಾಏಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತಾ ಹಾಗಾದ್ರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು. ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಏಕಾಏಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ.
ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತ ಹಾಗಾದರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು, ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಕಾಯಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತ ಹಾಗಾದರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು, ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಕಾಯಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತ ಹಾಗಾದರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು, ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಕಾಯಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತ ಹಾಗಾದರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು, ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಕಾಯಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತ ಹಾಗಾದರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು, ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ. ಕಾಯಕಿಯಾಗಿ ಹೆಸರು ಮುನ್ನೆಲೆಗೆ ಬಂದಿದ್ದಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮುನ್ನೆಲೆಗೆ ಬಂದಿದ್ ಯಾಕೆ ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಸಿದ್ದರಾಮಯ್ಯ ಟೀಮ್ ಹಾಗಾದ್ರೆ ಮಾಡಿದಂತ ತಂತ್ರ ಏನು? ಆತ್ಮ ವಿಮರ್ಶೆಯೊಂದಿಗೆ ಅಖಾಡಕ್ಕಿಳಿತ ಹಾಗಾದರೆ ಸಿದ್ದರಾಮಯ್ಯ ಬಣ. ಈ ಹಿಂದೆ ಮಾಡಿದಂತ ಒಂದಷ್ಟು ತಪ್ಪುಗಳು, ಇದರಿಂದ ಪಾಠ ಕಲಿತು ಹೊಸ ದಾಳವನ್ನ ಹೂಡಿದ್ರ ಹಾಗಾದರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ರಣತಂತ್ರದ ಸೀಕ್ರೆಟ್ ನಿಮ್ಮ ಮುಂದೆ. ಈ ಹಿಂದೆ ಸಿದ್ದರಾಮಯ್ಯ ಬಣ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿದ್ರು, ಆ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ದಾಳ ಪ್ರಯೋಗ.